ಓಂ ಶಾಂತಿ ವೀಕ್ಷಕರೇ, ನಾನಾ ರೀತಿಯ ಬೇರೆ ಬೇರೆ ಟೈಪ್ ಗಿಡಮೂಲಿಕೆಗಳು, ಮರಗಳ ಚಕ್ಕೆಗಳು, ರಕ್ತಭೂತಾಳೆ, ಕೆಂಬೂತಾಳೆ, ಏರ್ಸಿಂಗು, ಇಳಿಸಿಂಗು, ಉಗ್ರಭೂತಾಳೆ ಇತ್ಯಾದಿ. ಇವತ್ತು ನಾನು ಈ ಗಿಡಮೂಲಿಕೆಗಳ ಬೇರುಗಳು, ಕಾಂಡಗಳ ಬಗ್ಗೆ, ತೊಗಟೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಯಂತ್ರ ತಂತ್ರ ಮಂತ್ರ ಗ್ರಂಥಿಗೆ ಅಂಗಡಿಯಲ್ಲಿ ವೆರೈಟಿ ಐಟಮ್ಸ್ ಇರುತ್ತೆ, ಬೇರೆ ಬೇರೆ ಥರದ್ದು. ಭೂತಾಳೆ, ದೇವ ಭೂತಾಳೆ, ಕರಿಯ ಭೂತಾಳೆ, ಮರದ್ದು ತುಂಡು ಅಥವಾ ಚಕ್ಕೆ, ಹಾಗೆ ಶ್ರೀಗಂಧದ ಮರದ ತುಂಡುಗಳು, ಹಾಗೆ ಏರ್ಸಿಂಗು, ಇಳಿಸಿಂಗು, ಏರ್ಸಿಂಗು, ಹಾಗೆ ನಾಗದಾಳ ಭೂತಾಳೆ, ಹಾಗೆ ನಾನಾ ರೀತಿಯ ಭೂತಾಳೆ ಅಥವಾ ಮರದ ಗಿಡಮೂಲಿಕೆಗಳ ಯಂತ್ರತಂತ್ರ ಮಂತ್ರಕ್ಕೆ ಬಳಸ್ತಕ್ಕಂಥ ಗಿಡಮೂಲಿಕೆಗಳ ಒಂದು ತುಂಡುಗಳು ಅಥವಾ ತೊಗಟೆಗಳು ಅಥವಾ ಅವುಗಳ ಬೇರುಗಳು, ಕಾಯಿಗಳು, ಇವುಗಳ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿದ್ರೆ ಈಗ ನಾನು ಕೆಲವೊಂದು ಪರಿಚಯವನ್ನು ನಿಮ್ಗೆ ಮಾಡಿಕೊಡ್ತೀನಿ. ತಾಳೆ ಅಥವಾ ಕೆಂಪು ಭೂತಾಳೆ ಇತ್ಯಾದಿ. ಈ ಮರದ ತುಂಡು ಗೊತ್ತಾಯ್ತಲ್ಲ, ಈ ಮರದ ತುಂಡು ನೋಡ್ರಿ, ಇದು ಎಲ್ಲಂದ್ರಲ್ಲಿ ಸಿಗಲ್ಲ ತಿಳ್ಕೊಳ್ಳಿ. ಎಲ್ಲಂದ್ರಲ್ಲಿ ಸಿಗೋದಿಲ್ಲ. ಇದೇತಕ್ಕೆ ಉಪಯೋಗಿಸ್ತಾರಂದರೆ ದೇವಸ್ಥಾನಗಳಲ್ಲಿ ಭಕ್ತರ ಆಕರ್ಷಣೆಗೆ, ಮಠಗಳಲ್ಲಿ ಭಕ್ತರ ಆಕರ್ಷಣೆಗೆ, ದರ್ಗಾಗಳಲ್ಲಿ ಭಕ್ತರ ಆಕರ್ಷಣೆಗೆ ಅದು ಕೆಂಬೂತಾಳೆ. ಅದಾದಮೇಲೆ ಇದು ನೋಡ್ರಿ ದೇವಭೂತಾಳೆ. ಇದು ಅಷ್ಟೇ, ದೇವಭೂತಾಳೆ ವಶೀಕರಣಕ್ಕೆ, ಮನೆ ಅಭಿವೃದ್ಧಿಗೆ, ಶತ್ರುಗಳ ನಾಶಕ್ಕೆ ಈ ಕೆಂಬೂತಾಳೆ ಮತ್ತು ದೇವಭೂತಾಳೆನ ಮನೆಯಲ್ಲಿ ದೇವ್ರ ಮನೇಲಿ ಇಟ್ಕೋತಾರೆ, ದೇವಸ್ಥಾನಗಳಲ್ಲಿ ಗರ್ಭಗುಡಿನಲ್ಲಿ ಇಟ್ಕೋತಾರೆ. ಗೊತ್ತಾಯ್ತಲ್ಲ, ಪೂಜೆ ಮಾಡಲಿಕ್ಕೆ ಇದು ಆಕರ್ಷಣೆಗೆ. ಇವುಗಳಲ್ಲಿ ದೇವತಾ ಶಕ್ತಿ ಇರುತ್ತೆ. ವನಸ್ಪತಿ ವೃಕ್ಷ ದೇವತೆ ಇರ್ತಾರೆ. ಕೆಂಬೂತಾಳೆ ಮತ್ತು ಇದು ಕೆಂಬೂತಾಳೆ ಗೊತ್ತಲ್ಲ, ಎಷ್ಟು ದೊಡ್ಡದಿದೆ ನೋಡ್ರಿ. ಇದು ಕೆಂಬೂತಾಳೆ, ಇದು ದೇವಭೂತಾಳೆ. ಗೊತ್ತಾಯ್ತಲ್ಲ, ಬೇಕಾಗಿರೋರು ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಕಳಿಸ್ಕೊಡ್ತೀನಿ ಕೊರಿಯರ್ ಪೋಸ್ಟಲ್ಲಿ. ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಂದು ನೋಡೋಣ ನೆಕ್ಸ್ಟ್. ಈಗ ಕೆಂಬೂತಾಳೆ ಆಯಿತು, ಆಮೇಲೆ ದೇವಭೂತಾಳೆ ಆಯಿತು. ಇದು ನೋಡಿ ನಾಗದಾಳಿ ಭೂತಾಳೆ. ಇದು ಎಲ್ಲಂದ್ರಲ್ಲಿ ಸಿಗಲ್ಲ, ತುಂಬ ಅಪರೂಪ. ಇದು ತುಂಬ ಅಪರೂಪ ಇರುತ್ತೆ. ರೋಗ ನಾಶಕ್ಕೆ, ನಾಗದೋಷ ನಾಶಕ್ಕೆ, ಹಾಗೆ ಶತ್ರು ದೃಷ್ಟಿ ನಾಶಕ್ಕೆ, ಅಭಿವೃದ್ಧಿಗೆ, ವಶೀಕರಣಕ್ಕೆ, ಆಕರ್ಷಣೆಗೆ. ಇದು ನೋಡ್ರಿ, ನಾಗ ಸರ್ಪ ಹೆಂಗಿರುತ್ತೆ, ಆ ಸರ್ಪದ ಮೇಲೆ ಯಾವ ರೀತಿ ಮಚ್ಚಗಳು ಪರೆ ಇರುತ್ತಲ್ಲ, ಆ ರೀತಿ ಒಂದು ಮರದ ಮೇಲೆ ಇರುತ್ತೆ ನೋಡಿ. ಮರದ ತುಂಡಿದು ನಾಗದಾಳೆ ಭೂತಾಳೆ. ಇದು ನಾಗದಾಳೆ ಭೂತಾಳೆ ಗೊತ್ತಾಯ್ತಲ್ಲ, ವಶೀಕರಣಕ್ಕೆ, ಆಕರ್ಷಣೆಗೆ, ಶತ್ರು ದೃಷ್ಟಿ ನಾಶಕ್ಕೆ, ಹಾಗೆ ಮೇಯ್ನ್ ನಾಗದೋಷ ಅದಕ್ಕಾಗುತ್ತೆ ನೋಡಿ. ಇದು ಯಾವ ರೀತಿ ಇರುತ್ತೆ ನೋಡೋಕೆ, ಒಳ್ಳೆ ಸರ್ಪನ ಕಟ್ ಮಾಡ್ದಂಗಿದೆ ಅಲ್ಲನ್ರಿ, ಸರ್ಪನ ಕಟ್ ಮಾಡ್ದಂಗಿರುತ್ತೆ. ಇವೆಲ್ಲ ಸಿಗೋದಿಲ್ಲ. ತಮಿಳ್ನಾಡಿಂದ ಈ ಐಟಮ್ಸ್ ಬಂದಿದೆ. ನಾನು ಹೇಳಿ ಆ ಶ್ರೀಧರ ಇದ್ದಾನೆ ಗ್ರಂಥಿ ಅಂಗಡಿ ಮಾಲೀಕ, ಅವ್ರ ಕೈಲಿ ತರಿಸಿದ್ದೀನಿ. ಈಗ ನೋಡಿ ಇನ್ನೊಂದು ಉಗ್ರಭೂತಾಳೆ. ಈ ಉಗ್ರಭೂತಾಳೆ ಹೇತಕ್ಕೆ ಯೂಸ್ ಮಾಡ್ತಾರಂದರೆ, ಈ ಪಲ್ಲಕ್ಕಿ ಉತ್ಸವ ಮೂರ್ತಿ ಇರುತ್ತೆ ನೋಡಿದಿರಲ್ಲ, ಉಗ್ರಭೂತಾಳೆ. ಇದು ಕೂಡ ಸಿಗೋಲ್ಲ ಎಲ್ಲಂದ್ರಲ್ಲಿ ಇದು ಸಿಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ತರಿಸಿರೋದು. ತಮಿಳ್ನಾಡಿಂದ ತಿರುವಣ್ಣಾಮಲೈ ಬರುತ್ತೆ, ತಿರುವಣ್ಣಾಮಲೈ ಅರುಣಾಚಲೇಶ್ವರ ಅಲ್ಲಿಂದ. ಗೊತ್ತಾಯ್ತಲ್ಲ, ಇದು ಉಗ್ರಭೂತಾಳೆ. ಏನಕ್ಕೆ ಯೂಸ್ ಆಗುತ್ತಂದರೆ, ಇದರಿಂದ ಈ ಉತ್ಸವ ಮೂರ್ತಿ ಪಲ್ಲಕ್ಕಿ ಬರುತ್ತೆ ನೋಡಿದಿರ. ಉತ್ಸವ ಮೂರ್ತಿ ಅಂದರೆ ಮೆರವಣಿಗೆ ಮಾಡ್ತಾರೆ ಮೂರ್ತಿ, ಆ ಪಲ್ಲಕ್ಕಿಗೆ ಇದು ಇಟ್ಕೋತಾರೆ. ಅವಾಗ ಅಲ್ಲಿರೋರಿಗೆ ಜ್ಞಾನ ಇರೋದಿಲ್ಲ. ಯಾರು ಪಲ್ಲಕ್ಕಿನ ಹೊತ್ಕೊಂಡು ಸುತ್ತಾರೆ ಅವ್ರಿಗೆ ಜ್ಞಾನ ಇರೋಲ್ಲ, ಪಲ್ಲಕ್ಕಿನ ಹೊರ್ತಾರಲ್ಲ ಅವ್ರಿಗೆ ಜ್ಞಾನ ಇರೋಲ್ಲ. ಇದಿಟ್ಟರೆ ಎಲ್ಲಿ ಅದು ಉತ್ಸವ ಮೂರ್ತಿ ಪಕ್ಕದಲ್ಲಿ ಇಡ್ತಾರೆ, ಅಥವಾ ಆ ಉತ್ಸವ ಮೂರ್ತಿ ಕಡ್ಡಿಗಳಿರ್ತಾವಲ್ಲ, ಬೆದರ್ ಬೊಂಬುಗಳು, ಅದಕ್ಕೆ ಕಟ್ಬಿಡ್ತಾರೆ. ಆವಾಗ ಅದನ್ನು ಯಾರು ಹೊತ್ಕೊಂಡು ಹೋಗ್ತಾರೆ ಅವ್ರಿಗೆ ಜ್ಞಾನ ಇರೋಲ್ಲ. ಆಮೇಲೆ ಆ ಉತ್ಸವ ಮೂರ್ತಿಗೆ ಶಕ್ತಿ ಬರುತ್ತೆ. ಅದು ಎಲ್ಲಿ ಹೋಗಬೇಕು, ಯಾರ ಮನೆ ಹತ್ರ ಹೋಗಬೇಕು, ಯಾರ ಮನೆ ಹತ್ರ ಹೋಗಬಾರ್ದು, ಅಲ್ಲಿ ಆ ಉತ್ಸವ ಮೂರ್ತಿ ನಿರ್ಧಾರ ಮಾಡುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ, ಪ್ರಾಣಶಕ್ತಿ ಬರುತ್ತೆ. ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಉಗ್ರಭೂತಾಳೆನ. ಇನ್ನು ನೋಡಿ ಕೆಲವೊಂದು ಗಿಡಮೂಲಿಕೆಗಳಿದು ಬೇರೆದು. ಇದನ್ನು ನೋಡಿ ಶ್ರೀಗಂಧದ್ದು ಗೊತ್ತಾಯ್ತಲ್ಲ, ಶ್ರೀಗಂಧದ್ದು ಘಮ ಅಂತದೆ. ಬರೀ 1 ಗ್ರಾಮ್ 2 ಗ್ರಾಮ್ ಇದು 100 ರೂಪಾಯಿ ಆಗುತ್ತೆ. ಬರೀ 1 ಗ್ರಾಮ್ 2 ಗ್ರಾಮು ಅಥವಾ 50 ಗ್ರಾಮು 100, 200, 300, 500 ರೂಪಾಯಿ ಹಿಂಗಾಗುತ್ತೆ. ಬರೀ ಒಂದು ಪೀಸು ಹತ್ರ 1,000 ರೂಪಾಯಿ ಆಗುತ್ತೆ. ಶ್ರೀಗಂಧ ಪಕ್ಕಾ ಇದು ಕಾನೂನುಬದ್ಧವಾಗಿ ಇವರು ಮಾರಾಟ ಮಾಡ್ತಾರೆ. ಅವರೇ ಹೇಳಿದ್ರು
ಕಾನೂನುಬದ್ಧವಾಗಿ ನಾವು ಮಾರಾಟ ಮಾಡೋದು. ಇದಕ್ಕೆಲ್ಲ ಟ್ಯಾಕ್ಸು ಬಿಲ್ಲು ನಂಬರ್ ಎಲ್ಲ ಇರುತ್ತೆ ಅಂದ್ರೆ ಅದ್ರ ಮೇಲೆ ನಂಬರ್ ಇರುತ್ತಂತೆ. ಅದು ಶ್ರೀಗಂಧ, ಗೊತ್ತಾಯ್ತಲ್ಲ. ಅದಾದಮೇಲೆ ನಿಮಗೆ ಇನ್ನೊಂದು ವಿಶೇಷವಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಇಳಿಸಿಂಗೆ ಅಂತಿರುತ್ತೆ. ಈಗ ಗೊತ್ತಾಯ್ತಲ್ಲ, ಇಳಿಸಿಂಗೆ ಅಂತಿರುತ್ತೆ. ಇದು ಏರ್ ಸಿಂಗ್, ಇಳಿಸಿಂಗು ಏರ್ ಸಿಂಗು, ಇವುಗಳಲ್ಲಿ ಮುಳ್ಳುಗಳಿರುತ್ತೆ. ಮುಳ್ಳುಗಳು ಇದೆಲ್ಲ ನಾನು ನಿಧಾನಕ್ಕೆ ಇವೆಲ್ಲ ಗಿಡಮೂಲಿಕೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಪ್ರೇಟಾಗಿ. ಈಗ ಒಂದೊಂದೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ. ಇದು ನೋಡಿ, ಇಳಿಸಿಂಗ್ ಅಂದರೆ ಕೆಳಗಡೆಗೆ ಮುಳ್ಳುಗಳು ಮುಖ ಮಾಡಿರುತ್ತೆ. ಏರ್ ಸಿಂಗ್ ಅಂದರೆ ಮೇಲ್ಗಡೆಗೆ ಮುಖ ಮಾಡಿರುತ್ತೆ. ಏರ್ ಸಿಂಗ್ ಇದು ಬೇರೆದಿದೆ, ತೋರಿಸ್ತೀನಿ. ಏರ್ ಸಿಂಗ್ ಅಂದರೆ ಮೇಲ್ಗಡೆಗೆ ಮುಳ್ಳುಗಳು ಆ ಗಿಡದಲ್ಲಿ ಮುಖ ಮಾಡಿರುತ್ತೆ, ಅದನ್ನು ಏರ್ ಸಿಂಗೆ ಅಂತಾರೆ. ಇದನ್ನು ಮನೆಯಲ್ಲಿ ದೇವ್ರ ಗುಡಿನಲ್ಲಿ ಇಟ್ಕೊಂಡ್ರೆ ಉದ್ಧಾರ ಆಗ್ತೀವಿ. ಏರ್ ಸಿಂಗೆ ಇಟ್ಕೊಂಡ್ರೆ ಉದ್ಧಾರ ಆಗ್ತೀವಿ. ಇಳಿಸಿಂಗೆ ಇಟ್ಕೊಂಡ್ರೆ ನಾಶ ಆಗ್ತೀವಿ. ನಾವು ನಾಶ ಆಗಬೇಕಂದ್ರೆ, ಬೇರೆಯವ್ರನ್ನ ನಾಶ ಮಾಡಬೇಕಂದ್ರೆ ಇಳಿಸಿಂಗೆ ಬಳಸಬೇಕು. ಆ ಕಡೆ ಇದೆ ನೋಡ್ರಿ ಮುಳ್ಳುಗಳು ಅದು. ಅದೇ ಉದ್ಧಾರ ಆಗಬೇಕಂದ್ರೆ ಏರ್ ಸಿಂಗೆ ಬಳಸಬೇಕು. ಅದಕ್ಕೆ ಇಳಿಸಿಂಗೆ, ಏರ್ಸಿಂಗೆ. ಒಟ್ಟಾರೆ ಈ ಎಲ್ಲ ಮರದ ತುಂಡುಗಳು, ಗಿಡಮೂಲಿಕೆಗಳು, ವನಸ್ಪತಿ ಯಂತ್ರ ತಂತ್ರ ಮಂತ್ರಗಳ ಒಂದು ಗಿಡಮೂಲಿಕೆಗಳು, ಮರಗಳ ಚಕ್ಕೆಗಳು, ಕೆಂಬುತಾಳೆ, ದೇವಭೂತಾಳೆ, ಗೊತ್ತಾಯ್ತಲ್ಲ, ಕೆಂಬುತಾಳೆ, ದೇವಭೂತಾಳೆ, ಗೊತ್ತಾಯ್ತಲ್ಲ ಇವೆಲ್ಲ. ಆಮೇಲೆ ನಾಗದಾಳೆ ಭೂತಾಳೆ, ಗೊತ್ತಾಯ್ತಲ್ಲ. ಈ ಎಲ್ಲ ಭೂತಾಳೆಗಳು ಅಥವಾ ಮರದ ಚಂದನ, ಶ್ರೀಗಂಧ ಇವೆಲ್ಲವೂ ವಶೀಕರಣಕ್ಕೆ, ಜನಾಕರ್ಷಣೆಗೆ, ಆಕರ್ಷಣೆಗೆ, ಆಮೇಲೆ ನಾಗದೋಷ ನಿವಾರಣೆಗೆ, ಸಂತಾನಕ್ಕೆ, ಮನೆಯಲ್ಲಿ ಅಭಿವೃದ್ಧಿಗೆ, ಮನೆ ವಾಸ್ತು ದೋಷಕ್ಕೆ, ಗ್ರಹದೋಷಕ್ಕೆ, ಒಟ್ಟಾರೆ ಶತ್ರು ದಾರಿದ್ರ್ಯ ರೋಗನಾಶಕ್ಕೆ, ಹಾಗೆ ಆಕರ್ಷಣೆ, ಜನಾಕರ್ಷಣೆ, ವಶೀಕರಣಕ್ಕೆ, ಹಾಗೆ ದೈವ ಶಕ್ತಿ ಒಂದು ಪ್ರತಿಷ್ಠಾಪನೆಗೆ ಈ ಎಲ್ಲ ಮರದ ತುಂಡುಗಳು ಅಥವಾ ರೆಂಬೆ ಕೊಂಬೆಗಳನ್ನು ನಾವು ಯೂಸ್ ಮಾಡ್ತೀವಿ. ನಾನು ಒಂದೊಂದೇ ರೆಂಬೆ ಕೊಂಬೆ, ಒಂದೊಂದೇ ಮರದ ಚಕ್ಕೆ ಇವುಗಳನ್ನು ಸಪ್ರೇಟಾಗಿ ನಾನು ನಿಮಗೆ ವಿವರಿಸ್ತೀನಿ. ಈಗ ಸದ್ಯಕ್ಕೆ ಇಳಿಸಿಂಗೆ, ಏರ್ಸಿಂಗೆ, ಕೆಂಬುತಾಳೆ, ನಾಗದಾಳ ಭೂತಾಳೆ ಇವೆಲ್ಲವೂ ನಾನು ನಿಮಗೆ ತೋರಿಸ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ. ಇದು ಗ್ರಂಥಿ ಅಂಗಡಿ, ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿ ಅಂಗಡಿ. ಏಮ್ಗಲ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಇರುತ್ತೆ. ಏಮ್ಗಲ್ ನಲ್ಲಿರುತ್ತೆ. ಕೋಲಾರ ಟು 15 ಕಿಲೋಮೀಟರು, ಚಿಕ್ಕಬಳ್ಳಾಪುರ ರೋಡು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ಮುಂದಿನ ಭಾಗದಲ್ಲಿ ಒಂದೊಂದು ಗಿಡಮೂಲಿಕೆ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೊಂದು ಬೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೊಂದು ಗಿಡಮೂಲಿಕೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡಿ, ಈ ವಿಡಿಯೋನಲ್ಲಿ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ. ವಿಡಿಯೋನಲ್ಲಿ ನೆನಪಿಟ್ಕೊಳ್ಳಿ, ಇದು ಉಗ್ರ ಭೂತಾಳೆ. ನಾನು ಆಗಲೇ ಹೇಳಿದೆ ಉಗ್ರ ಭೂತಾಳೆ ಅಂತ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದೆ ನಿಮ್ಗೆ ಹೆಚ್ಚಾಗಿ ನಾನು ಬೇರೆ ಒಂದೊಂದು ಸಪ್ರೇಟಾಗಿ ಮಾಡಿದಾಗ ಹೆಚ್ಚಾಗಿ ವಿವರಿಸ್ತೀನಿ ಏನೇನಕ್ಕೆಲ್ಲ ಆಗುತ್ತೆ ಅಂತ. ಇದು ಉಗ್ರ ಭೂತಾಳೆ ನೋಡಿ. ಇದನ್ನು ಉತ್ಸವ ಮೂರ್ತಿ ಇರುತ್ತೆ. ಉತ್ಸವ ಅಂದ್ರೇನು, ಮೆರವಣಿಗೆ ಮಾಡ್ತಾರಲ್ಲ, ಮೂರ್ತಿ ಇಟ್ಬಿಟ್ಟು ನೋಡಿರ್ತೀರ ದೇವಸ್ಥಾನಗಳ ಹತ್ರ, ನಿಮ್ಮ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ, ರಸ್ತೆಗಳಲ್ಲಿ. ದೇವ್ರ ಗುಡಿಯಿಂದ ದೇವ್ರ ಗುಡಿನಲ್ಲಿ, ಗರ್ಭಗುಡಿನಲ್ಲಿ ಒಂದು ಮೂರ್ತಿ ಇರುತ್ತೆ, ಅದು ಒರಿಜಿನಲ್ಲು, ಒಂದೇ ಕಡೆ ಮೂರ್ತಿ ಇರುತ್ತೆ. ಅದೇ ಉತ್ಸವ ಮೂರ್ತಿ ತೊಗೊಂಡೋಗ್ತಾರಲ್ಲ, ಅದರ ಒಂದು ಬೊಂಬು ಇರ್ತದೆ, 4 ಕಡೆ ಎತ್ಕೊಂಡಿರ್ತಾರೆ ಉತ್ಸವ ಮೂರ್ತಿನ. ಆ ಬೊಂಬಗೆ ಇದನ್ನು ಕಟ್ಬಿಡ್ತಾರೆ. ಅಥವಾ ಉತ್ಸವ ಮೂರ್ತಿ ಕೆಳಗಡೆ ಇದನ್ನು ಇಡ್ತಾರೆ. ಇದನ್ನು ಉಗ್ರ ಭೂತಾಳೆ ಅಂತಾರೆ. ಗೊತ್ತಾಯ್ತಲ್ಲ. ಇನ್ನು ನೋಡಿ, ಇದು ಕೈ ಥರ ಇರುತ್ತೆ. ಕೈ ನೋಡಿ, ನಿಮ್ಮ ಕೈ ಹೆಂಗಿರುತ್ತೆ, ಹಂಗೆ ಬೆರಳುಗಳ ಥರ ಇರುತ್ತೆ. ಹಾಗೆ ನಿಮ್ಮ ಕೈ ಬೆರಳುಗಳು ಹೆಂಗಿರುತ್ತೆ ಹಂಗೆ ಇರುತ್ತೆ. ಗೊತ್ತಾಯ್ತಲ್ಲ, ಕೈ ಬೆರಳುಗಳು ಹೆಂಗಿರುತ್ತೆ ಹಂಗೆ ಇರುತ್ತೆ. ಇದೇನಕ್ಕೆ ಯೂಸ್ ಮಾಡ್ತಾರಂದರೆ ನೋಡಿ ಗಂಟು ಇರುತ್ತೆ. ನಮ್ಮ ಕೈಗೂ ಹಂಗೆ ಗಂಟು ಇರ್ತದೆ. ಮೊದಲು ನೋಡ್ಕೊಬೇಡಿ ಹೆಂಗಿದೆ ಅಂತಿದ್ದು. ಬಳ್ಳಿ ಇದು ಮರದ ಬಳ್ಳಿ ಬರುತ್ತೆ. ಕೈ ಥರನೇ ಇರ್ತದೆ ಇದು. ಗೊತ್ತಾಯ್ತಾ ಹೆಂಗಿರುತ್ತೆ? ನಾವು ಹಾತ್ ಈಗ ಗೊತ್ತಾಯ್ತಾ, ಲಕ್ಕಿ ಹಾತ್ ಅಂತ ಇದನ್ನು ಕರೀತಾರೆ. ಅದೃಷ್ಟದ ಕೈ ಅಂತ ಕರೀತಾರೆ. ಶೇಕ್ ಹ್ಯಾಂಡ್ ಮಾಡ್ತಿರಲ್ಲ ಆ ಥರ. ಗೊತ್ತಾಯ್ತಲ್ಲ. ಇದು ನೋಡಿ, ನಾನಾ ರೀತಿಯ ಸುಗಂಧ ದ್ರವ್ಯಗಳ ರಕ್ತಚಂದನ ಅಂದರೆ ಶ್ರೀಗಂಧ, ಆ ಭೂತಾಳೆ, ಈ ಭೂತಾಳೆ, ಇನ್ನೊಂದು ಭೂತಾಳೆ, ಮತ್ತೊಂದು ಭೂತಾಳೆ, ಮರಗಳದ್ದು ಇವೆಲ್ಲ ಗಂಟೆ ಮನೆ ಬಾಗಿಲ ಮೇಲೆ ಕಟ್ಬೋದು, ಅಂಗಡಿ ಬಾಗಿಲ ಮೇಲೆ ಕಟ್ಬೋದು, ವಶೀಕರಣಕ್ಕೆ ಹೊರಗಡೆ ಕಟ್ಬೋದು. ಅದು ಇದು ನೋಡಿ, ನಾಗದಾಳ ಭೂತಾಳೆ. ನಾಗ ಸರ್ಪ ಥರನೇ ಅದರ ಮೇಲೆ ಇರ್ತದೆ ಆಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ ರೀ ಮರ ಇದು. ಗೊತ್ತಾಯ್ತಲ್ಲ. ಇದೇನಕ್ಕೆ? ನಾಗದೋಷಕ್ಕೆ, ಮಕ್ಕಳಾಗಲಿಕ್ಕೆ, ಐಶ್ವರ್ಯ ಬರಲಿಕ್ಕೆ, ನಿಧಿ ಹುಡುಕ್ತಾರಲ್ಲ ಅವ್ರಿಗೂ ಇದು ಯೂಸ್ ಆಗುತ್ತೆ. ಅದೃಷ್ಟ. ಯಾಕಂದರೆ ನಿಧಿ ಇರೋ ಕಡೆ ಭೂತ ಪ್ರೇತ ಪಿಶಾಚಾದಿಗಳು ಇರ್ಬೋದು, ಅಥವಾ ನಾಗಸರ್ಪಗಳಲ್ಲಿ ಕಾವಲು ಇರ್ತವೆ. ಆದರೆ ಇದು ಇಟ್ಕೊಬಿಟ್ರೆ ನಿಧಿ ತೆಗಿಯೋರಿಗೆ ಸೇಫ್ಟಿ ಇರುತ್ತೆ. ಹಾಗೆ ಮನೆಯಲ್ಲಿ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಗೊತ್ತಾಯ್ತಲ್ಲ.
ಇದು ನೋಡಿ ಮತ್ತು ಏರ್ ಸಿಂಗೆ ಎಳಸಿಂಗೆ, ಇದರಲ್ಲಿ ಮುಳ್ಳುಗಳು ಕೆಳಗಡೆ ಬಾಗಿದ್ರೆ ಇಳಿಸಿಂಗೆ ಅಂತಾರೆ. ಬೇರೆಯವ್ರನ್ನ ಕೆಡಿಸ್ಬೇಕಾದ್ರೆ, ಬೇರೆಯವ್ರನ್ನ ನಾಶ ಮಾಡಬೇಕಾದ್ರೆ, ಶತ್ರುಗಳನ್ನು ನಾಶ ಮಾಡಬೇಕಾದ್ರೆ ಈ ಮುಳ್ಳುಗಳೇನಾದರೂ ಕೆಳಗಡೆ ಇದ್ದರೆ ಇದಕ್ಕೆ ಯಂತ್ರ ಮಾಡಬೇಕು. ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ಅವ್ರ ಮನೆ ಇರೋ ಕಡೆ ಎಲ್ಲೋ ಒಂದು ಕಡೆ ಹಾಕಿಬಿಟ್ರೆ ಇಳಿಸಿಂಗೆ ಅವ್ರು ನಾಶ ಆಗ್ತಾರೆ. ಅಥವಾ ಭೂಮಿನಲ್ಲಿ ಊತ್ಬಿಟ್ರೆ, ಅವ್ರ ಜಮೀನುಗಳಲ್ಲಿ ಅವ್ರ ಸೈಟಲ್ಲಿ ಊತ್ಬಿಟ್ರೆ, ಅವ್ರ ಮನೆ ಪಕ್ಕದಲ್ಲಿ ಊತ್ಬಿಟ್ರೆ ಇಳಿಸಿಂಗೆನ ಅವ್ರು ನಾಶ ಆಗ್ತಾರೆ. ಆ ರೀತಿ ಪವರು ಆ ಮರದಲ್ಲಿರುತ್ತೆ, ಗೊತ್ತಾಯ್ತಲ್ಲ. ಇದು ನೋಡಿ ಭೂತಾಳೆ, ಕೆಂಬೂತಾಳೆ, ಕರಿ ಭೂತಾಳೆ, ರಕ್ತ ಭೂತಾಳೆ ಮರ ಅಂತಿರಲ್ಲ, ಆ ಮರದ ತುಂಡಿದು. ಏನಕ್ಕೆ ಉಪಯೋಗಿಸ್ತಾರೆ? ದೇವಸ್ಥಾನಗಳಲ್ಲಿ ಇಟ್ಕೊಂಡ್ರೆ ಗರ್ಭಗುಡಿನಲ್ಲಿ ಜನಾಕರ್ಷಣೆ, ಭಕ್ತರ ಆಕರ್ಷಣೆ ಆಗುತ್ತೆ. ಅಂಗಡಿನಲ್ಲಿ ಯೂಸ್ ಮಾಡ್ಬೋದು, ಆಫೀಸ್ಗಳಲ್ಲಿ ಯೂಸ್ ಮಾಡ್ಬೋದು, ಫ್ಯಾಕ್ಟ್ರಿಗಳಿಗಾಗುತ್ತೆ. ಪೂಜೆ ಮಾಡಿದ್ರೆ ಅದನ್ನು ವಶೀಕರಣ ಆಗುತ್ತೆ. ಹಾಗೆ ದೇವಭೂತಾಳೆ. ಒಟ್ಟಾರೆ ಎಲ್ಲ ಮರಗಳ ತುಂಡುಗಳು, ಚಕ್ಕೆಗಳು, ಆ ಬಳ್ಳಿಗಳು ಆಕರ್ಷಣೆಗೆ ಉಪಯೋಗ ಆಗ್ತದೆ. ಜನಾಕರ್ಷಣೆಗೆ ಆಗುತ್ತೆ, ವಶೀಕರಣಕ್ಕಾಗುತ್ತೆ, ರೋಗನಾಶಕ್ಕಾಗುತ್ತೆ, ದಾರಿದ್ರ್ಯ ನಾಶಕ್ಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಈಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಕೊಡ್ತೀನಿ. ಮತ್ತೆ ಸಿಗೋಣ. ಈ ವಿಡಿಯೋ ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇಷ್ಟು ಭೂತಾಳೆ ಅಥವಾ ಮರಗಳ ಒಂದು ಚಕ್ಕೆ, ಬೇರು, ಕಾಂಡಗಳನ್ನು ಪರಿಚಯಿಸಿದ್ದೀನಿ. ಮತ್ತು ನೆಕ್ಸ್ಟು ನಾವು ಸಿಗೋಣ. ಇವುಗಳ ಬೇಕಾದ್ರೆ ನೀವು ತೊಗೋಬೋದು. ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.